ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಅಶ್ವಿನಿ ಹಳ್ಜೋಳೆ, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ಡೆಮೋಸ್ಟ್ರೇಷನ್ ಕ್ಲಾಸ್ ತೊಗೊಂಡಿದ್ದೇನು. ಇವತ್ತು ಬೇಸಿಕ್ ಟ್ರೆಡಿಷ್ನಲ್ ಮೇಕಪ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡಕತ್ತೇನು. ನಾನು ಫಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್ದಿಂದ ಫೇಸನ್ನು ಕ್ಲೀನಾಗಿ ಕ್ಲೆನ್ಸ್ ಮಾಡಿ ತೊಗೊಂಡೇನು. ಯಾಕಂದರೆ ಇವ್ರ ಸ್ಕಿನ್ ಡ್ರೈ ಇದೆ ಅಂಥೇಳಿ ಕ್ಲೆನ್ಸಿಂಗ್ ಮಿಲ್ಕ್ ತೊಗೊಂಡೇನು. ನೀವು ವೆಟ್ ವೈಪ್ಸ್ ಆದರೂ ತೊಗೊಂಡ ಫೇಸನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನಾನು ಸ್ಪ್ರೇ ಮಾಡಿದ್ದೇನು, ಟೋನರ್ ಸ್ಪ್ರೇ ಮಾಡಿದ್ದೇನು ಸ್ಕಿನ್. ನೆಕ್ಸ್ಟ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡಾಕತ್ತೇನು. ಇವ್ರದ್ದು ಸ್ಕಿನ್ ಡ್ರೈ ಇರೋದ್ರಿಂದ ನಾನು ಕ್ರೀಮ್ ಬೇಸ್ ಮಾಯ್ಶ್ಚರೈಸರನ್ನು ಯೂಸ್ ಮಾಡಾಕತ್ತೀನಿ. ಇದನ್ನು ನೀಟಾಗಿ ನಾವು ಸ್ಕಿನ್ನಲ್ಲಿ ಅಪ್ಲೈ ಮಾಡಬೇಕು. ಸ್ಕಿನ್ನನ್ನು ಎಷ್ಟು ಚೆನ್ನಾಗಿ ನಾವು ಪ್ರೆಪ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದು ಮೇಕಪ್ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಈ ರೀತಿಯಾಗಿ ನಾವು ಸ್ಕಿನ್ನನ್ನು ಪ್ರೆಪ್ ಮಾಡಬೇಕು. ನಾನು ನೆಕ್ಸ್ಟ್ ಯೂಸ್ ಮಾಡಕತ್ತಿದ್ದು ಎಲಿಮೆಂಟ್ ಅವರ ಪ್ರೈಮರನ್ನು. ಇದು ಲಾಂಗ್ ಲಾಸ್ಟಿಂಗ್ ಪ್ರೈಮರ್ ಅದ ಗೈಸ್. ಇದು ಇಲ್ಲ ಅಂತಂದ್ರೂ 6 to 8 hours ಸ್ಟೇ ಆಗ್ತದೆ ಮೇಕಪ್, ಅಷ್ಟು ಚೆನ್ನಾಗಿದೆ. ಇದನ್ನು ಅಪ್ಲೈ ಮಾಡಿದ ನಂತರ ಸ್ಕಿನ್ನಲ್ಲಿ ಒಂದು ಸ್ಮೂತಿ ಎಫೆಕ್ಟ್ ಬರ್ತದೆ. ಪ್ರೈಮರ್ ಆದ ನಂತರ ನಾನು ಸ್ಕಿನ್ನನ್ನು ಪ್ರೆಪ್ ಆದ ನಂತರ ನಾನು ಐ ಮೇಕಪ್ ಕಡೆ ಹೊಂಟೇನು. ಐ ಮೇಕಪ್ಪನ್ನು ಫಸ್ಟ್ ನಾನು ಬೇಸ್ದಿಂದ ಸ್ಟಾರ್ಟ್ ಮಾಡಕತ್ತೇನು. ಈ ಬೇಸ ಸುಪ್ರಾ ಪ್ಯಾಲೆಟದಲ್ಲಿರುವಂತಹ 36 ನಂಬರ್ ಶೇಡನ್ನು ತೊಗೊಂಡೇನು. ಯಾಕಂತಂದ್ರೆ ನಮ್ಮ ಕ್ಲೈಂಟದ ಸ್ಕಿನ್ ಶೇಡ್ ಯಾವ ಕಲರ್ ಅದಲ್ಲ ಅದಕ್ಕೆ ಸೂಟ್ ಆಗುವಂಥದನ್ನು ತೊಗೋಬೇಕು. ಭಾಳ ಫೇರ್ ತೊಗೊಂಡು ಅಂದ್ರೆ ಅದು ಒಂಥರ ಆಡ್ ಅನ್ನಿಸ್ತದೆ. ಅದಕ್ಕಿಂತಲೂ ಮ್ಯಾಚ್ ಆಗುವಂಥ ಶೇಡ್ ತೊಗೊಂಡು ಅಂದ್ರೆ ನಾವು ಎಕ್ದಮ್ ನೀಟಾಗಿ ನ್ಯಾಚುರಲ್ ಆಗಿ ಲುಕ್ ಬರ್ತದೆ. ಈಗ ನಾನು ಕನ್ಸಿಲರ್ ಹಾಕಿದ ನಂತರ ಅದನ್ನು ಸೆಟ್ ಮಾಡಲಿಕ್ಕೆ ಸೆಟ್ಟಿಂಗ್ ಪೌಡ್ರದಿಂದ ಬೇಸನ್ನು ಸೆಟ್ ಮಾಡ್ಕೊಕತ್ತೇನು. ಯಾಕಂತಂದರೆ ನಾವು ಹಾಕುವಂತಹ ನೆಕ್ಸ್ಟ್ ಶೇಡ್ಗಳೆಲ್ಲ ಕನ್ಸಿಲರ್ ಕೂಡ ಮಿಕ್ಸ್ ಆಗಬಾರ್ದು ಅಂತ ಹೇಳಿ. ಈಗ ನಾವು ಸೆಟ್ ಮಾಡಿ ಶಾಡೋಗಳನ್ನ ಹಾಕಿದ್ವು ಅಂತಂದರೆ ನೀಟಾಗಿ ನಮ್ಗೆ ಯಾವ ರೀತಿ ಶೇಡ್ಸ್ಗಳನ್ನು ಬೇಕಲ್ಲ ಆ ರೀತಿ ಶೇಡ್ಗಳನ್ನು ನಾವು ಕೊಡ್ಬೋದು. ಕನ್ಸಿಲರ್ ಕೂಡ ಮಿಕ್ಸ್ ಆಗಂಗಿಲ್ಲ. ಫಸ್ಟ್ ನಾನು ಒಂದು ಬ್ರೌನ್ ಕಲರ್ ಶೇಡನ್ನು ಲೈಟಾಗಿ ಹಾಕೊಂಡೇನು. ಈ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಏನದ ಅಂತಂದ್ರೆ ಎಕ್ದಮ್ ಲೈಟ್ ಅಂದ್ರೆ ಲೈಟ್. ನೀವು ಶೇಡ್ ಹಾಕ್ಲಿಕ್ಕೂ ನಡ್ತೈತೆ ಅಂತ ಹೇಳಿದ್ರವ್ರ. ನಾನು ಇರಲಿ ಅಂಥೇಳಿ ಜಸ್ಟ್ ಒಂದು ಬ್ರೌನಿಷ್ ಶೇಡನ್ನು ಹಾಕೊಂಡೇನು. ಆಮೇಲೆ ಕಾಜಲ್ದಿಂದ ನಾನು ಐ ಲೈನರನ್ನು ಹಾಕಕತ್ತೇನು. ಇದನ್ನು ಯಾಕೆ ಹಾಕತ್ತೇನೆ ಅಂದ್ರೆ ಅವ್ರಿಗೆ ನಾನು ಸ್ವಲ್ಪ ಸ್ಮೋಕಿ ಲುಕ್ ಕೊಡ್ಬೇಕಂಥೇಳಿ ಕಾಜಲ್ದಿಂದ ಒಂದು ಲೈನ್ ಹಾಕಿ ಅದನ್ನು ನಾನು ಸ್ಮರ್ಜ್ ಮಾಡ್ತೇನೆ. ಇದರಿಂದ ಒಂದು ನ್ಯಾಚುರಲ್ ಲುಕ್ ಬರ್ತದೆ ಐಸ್ಗೆ. ಇದನ್ನು ನೀಟಾಗಿ ನಾನು ಪಾಯಿಂಟೆಡ್ ಬ್ರಷ್ನಿಂದ ಸ್ಮರ್ಜ್ ಮಾಡಾಕತ್ತೇನು. ಇದನ್ನ ನಾವು ಕಾಜಲನ್ನು ಸ್ಮರ್ಜ್ ಮಾಡುವಾಗ ನಾವು ಲೈಟ್ ಶೇಡ್ ಅಥವಾ ಬ್ಲ್ಯಾಕ್ ಶೇಡನ್ನು ತೊಗೊಂಡು ಅದನ್ನು ನಾನು ಬ್ಲೆಂಡ್ ಮಾಡಬೇಕು. ಯಾರಿಗೆಲ್ಲ ಲೈಟ್ ಆಗಿ ನಮಗೆ ಐ ಶೇಡ್ಸ್ ಬೇಕು, ಐ ಲುಕ್ ಬೇಕಂತಂದ್ರೆ ಈ ರೀತಿ ನಾವು ಐ ಮೇಕಪ್ಪನ್ನು ಮಾಡ್ಬೋದು. ಜಸ್ಟ್ ನಾನು ಒಂದು ಎಕ್ದಮ್ ಲೈಟ್ ಅಂದರೆ ಲೈಟ್ ಕಲರ ಶೇಡ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ ಐ ಲೈನರಲ್ಲಿ ನಾನು ಕಾಜಲ್ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿದ್ದೇನೆ. ಈಗ ನಾನು ಲಿಡ್ಗೆ ಶೀಮರ್ ಹಾಕತ್ತೇನು. ಗೋಲ್ಡನ್ ಕಲರ್ ಶೀಮರ್ ಹಾಕಿ ಐ ಮೇಕಪ್ಪನ್ನು ಡನ್ ಮಾಡಾಕತ್ತೇನೆ. ಇಷ್ಟೇ. ಈಗ ನಾನು 20 ಶೇಡ್ ನಂಬರನ್ನು ಸುಪ್ರಾ ಪ್ಯಾಲೆಟ್ನಲ್ಲಿರುವಂತಹ 27 ಶೇಡ್ ನಂಬರನ್ನು ತೊಗೊಂಡು ಅವರಿಗೆ ಲೈಟಾಗಿ ನಾನು ಅವ್ರದ್ದೊಂದು ಸ್ವಲ್ಪ ಅನ್ಇವನ್ ಸ್ಕಿನ್ ಅದ ಅದನ್ನು ನಾನು ಕರೆಕ್ಟ್ ಮಾಡ್ಕೊಕತ್ತೇನು. ನಮ್ಮ ಕ್ಲೈಂಟ್ ಸ್ಕಿನ್ ಶೇಡ್ ಇರುವುದು 36 ನಂಬರ್. ಅದಕ್ಕಿಂತನೂ 2 ಶೇಡ್ ಡಾರ್ಕೆಸ್ಟ್ ಅಂದರೆ 27 ನಂಬರ್. ಸ್ಕಿನ್ ಟೋನ್ನ ನಾವು ರಿಕವರ್ ಮಾಡ್ಕೋಬೇಕಂತಂದ್ರೆ 2 ಶೇಡ್ ಡಾರ್ಕೆಸ್ಟ್ ಶೇಡ್ ತೊಗೊಂಡು ನಾವು ಸ್ಕಿನ್ನನ್ನು ರಿಕವರ್ ಮಾಡ್ಕೋಬೇಕು. ಅಂದರೆ ಏನೋ ಪ್ರಾಬ್ಲಮ್ಸ್ ಇದ್ದರು, ಅನ್ಇವನ್ ಸ್ಕಿನ್ ಇದ್ದರು, ಲೈಟಾಗಿ ಡಾರ್ಕ್ ಸರ್ಕಲ್ ಇದ್ದರು, ಡಾರ್ಕೆಸ್ಟ್ ಶೇಡ್ದಿಂದ ಅದು ಕವರ್ ಆಗ್ತೈತಿ. ಎಕ್ಸಸ್ ಇನ್ನೂ ಅವ್ರದ್ದು ಪ್ರಾಬ್ಲಮ್ಸ್ ಅದಾವು, ಪಿಗ್ಮೆಂಟೇಷನ್ ಅದ, ಎಕ್ಸಸ್ ಡಾರ್ಕ್ ಸರ್ಕಲ್ ಅದ ಅಂದರೆ ನಾವು ಆರೆಂಜ್ ಶೇಡ್ಗೆ ಹೋಗ್ಬೋದು, ಯೆಲ್ಲೋ ಶೇಡ್ಗೆ ಹೋಗ್ಬೋದು. ಇಂತಹ ಕ್ರೀಮ್ ಕರೆಕ್ಟರ್ದಿಂದ ನಾವು ಸ್ಕಿನ್ನನ್ನು ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಇವ್ರದ್ದು ಎಕ್ದಮ್ ಲೈಟ್ ಇರೋದ್ರಿಂದ ಅವ್ರ ಸ್ಕಿನ್ ಟೈಪ್ ಶೇಡ್ಗಿಂತನೂ 2 ಶೇಡ್ ಡಾರ್ಕೆಸ್ಟ್ ಶೇಡನ್ನು ತೊಗೊಂಡು ನಾನು ಬ್ಲೆಂಡ್ ಮಾಡ್ಕೊನಿ. ಈಗ ಅವ್ರದ್ದು
ಪರ್ಫೆಕ್ಟ್ ಸ್ಕಿನ್ ಶೇಡ್ ಇರುವಂತಹ 36 ನಂಬರ್ ಶೇಡನ್ನು ತೊಗೊಂಡು ಅದನ್ನು ನೀಟಾಗಿ ನಾನು ಎಲ್ಲ ಕಡೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡಾಕತ್ತೀನಿ ಬ್ರಷ್ನಿಂದ. ಬ್ಲೆಂಡು ನೀಟಾಗಿರಬೇಕು, ಭಾಳ ಪ್ರೆಷರ್ ಹಾಕಬಾರ್ದು. ಮೇಲಿನ ಮೇಲೆ ಟ್ಯಾಪ್ ರೀತಿಯಲ್ಲಿ ಅದನ್ನು ಬ್ಲೆಂಡ್ ಮಾಡಬೇಕು. ಆದಷ್ಟು ಫಾಸ್ಟಾಗಿ ಮಾಡಬೇಕು. ಸ್ಲೋ ಮಾಡಿದ್ವು ಅಂದ್ರೆ ಕ್ರೀಮ್ ಅಪ್ಲೈ ಮಾಡಿದಲ್ಲಿ ಅದಲ್ಲೇ ಡ್ರೈ ಆಗಿಬಿಡ್ತೈತಿ. ಡ್ರೈ ಆಗೋದ್ರಿಂದ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ, ಅಲ್ಲೆಷ್ಟು ಕ್ರೀಮ್ ಕಾಣ್ಲಿಕ್ಕೆ ಹತ್ತೈತಿ. ಅದಕ್ಕೆ ನಾವು ಆದಷ್ಟು ಫಾಸ್ಟಾಗೇನ ಬ್ಲೆಂಡಿಂಗ್ ಮಾಡ್ಕೋಬೇಕು. ಇಲ್ಲ ನಮ್ದು ಬ್ಲೆಂಡಿಂಗ್ ಪ್ರೊಸೆಸ್ ಸ್ಲೋ ಅದ ಅಂತಂದರೆ ನಾವೇನು ಮಾಡಬೇಕು, ಫಸ್ಟ್ ಒಂದು ಪೋರ್ಷನ್ಗೆ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಅದನ್ನ ಬ್ಲೆಂಡ್ ಮಾಡಿ ನಂತರ ಇನ್ನೊಂದು ಕಡೆ ಕ್ರೀಮನ್ನು ಹಚ್ಚಿ ಆಮೇಲೆ ಬ್ಲೆಂಡ್ ಮಾಡ್ಕೋಬೇಕು. ಇಲ್ಲ ನಮ್ಮದು ಬ್ಲೆಂಡಿಂಗ್ ಪ್ರೊಸೆಸ್ ಫಾಸ್ಟ್ ಅದ ಅಂದ್ರೆ ಒಂದೇ ಸರಿ ನಾವು ಎಲ್ಲ ಕಡೆ ಫೇಸ್ ಎಲ್ಲ ಕ್ರೀಮನ್ನು ಅಪ್ಲೈ ಮಾಡಿ ಒಂದು ಟೈಮ್ದಾಗ ನಾವು ಬ್ಲೆಂಡ್ ಮಾಡ್ಕೋಬೋದು. ಒಂದು ಸ್ವಲ್ಪನೂ ಸ್ಪೇಸ್ ಬಿಡಲಾರ್ದ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ರಷ್ನಿಂದ ಬ್ಲೆಂಡ್ ಆದಕ್ಕೂ ನಾವು ಬ್ಲೆಂಡರ್ದಿಂದ ಈಗ ನಾನು ಬ್ಲೆಂಡ್ ಮಾಡ್ಲಿಕ್ಕತ್ತೇನೆ. ಅಂದ್ರೆ ಬ್ರಷ್ನಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರೂ ಬ್ಲೆಂಡರ್ದಿಂದ ಎಕ್ದಮ್ ಸ್ಮೂತ್ ಎಫೆಕ್ಟ್ ಬರ್ತದೆ. ಬ್ಲೆಂಡರ್ಲೆ ಮಾಡೋದ್ರಿಂದ ಇನ್ನೊಂದೇನೋ ಸ್ಕಿನ್ನಲ್ಲಿ ಒಂದು ಗ್ಲೋ ಸ್ಟಾರ್ಟ್ ಆಗ್ತೈತಿ. ಅದ್ರ ಸಂಬಂಧ ನಾವು ಲಾಸ್ಟ್ ಒಂದು ಸರಿ ಬ್ಲೆಂಡರ್ದಿಂದ್ರೂ ಕೂಡ ನಾವು ಬ್ಲೆಂಡಿಂಗ್ ಮಾಡಬೇಕು. ಈ ಬ್ಲೆಂಡರ್ ಡ್ರೈ ಬ್ಲೆಂಡರ್ ಅಲ್ಲಿದೆ, ಇದು ನೀರಿನಾಗ ಮುಳುಗಿಸಿ ಪೂರ್ಣ ಹಿಂಡಿ ನೀರನ್ನು ತೆಗೆದ ಇರುವಂತಹ ಬ್ಲೆಂಡರ್ ಇದು. ಈಗ ನೀಟಾಗಿ ನಾನು ಬ್ಲೆಂಡ್ ಮಾಡ್ಕೊಕತ್ತೇನು. ನಾವು ಫೇಸಿಗೆ ಏನೋ ಪ್ರಾಡಕ್ಟ್ ಹಾಕಿದ್ರೂ ನೆಕ್ಕನ್ನು ಮರೆಯುವಂಗಿಲ್ಲ. ಫೇಸ್ ಕೂಡ ನಾವು ನೆಕ್ ಕೂಡ ಸ್ಕಿನ್ ಪ್ರೆಪ್ ಮಾಡಬೇಕು, ಫೌಂಡೇಶನ್ ಕೂಡ ಹಾಕಬೇಕು, ಸೆಟ್ ಕೂಡ ಮಾಡಬೇಕು. ಈಗ ನಾನು ಫೌಂಡೇಶನ್ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡಿ ನಂತರ ಸೆಟ್ಟಿಂಗ್ ಪೌಡರ್ದಿಂದ ಸೆಟ್ ಮಾಡಾಕತ್ತೇನು. ಇದಕ್ಕೆ ಫ್ಲಪ್ಪಿ ಬ್ರಷ್ ತೊಗೊಂಡೇನು, ಅದರಲ್ಲೇ ನೀಟಾಗಿ ಟ್ಯಾಪ್ ಮೋಷನ್ಲೇ ಫೌಂಡೇಶನನ್ನು ಸೆಟ್ ಮಾಡಾಕತ್ತೇನು. ನಾವು ಫೌಂಡೇಶನ್ ಎಷ್ಟು ಕಾಸ್ಟ್ಲಿ ತೊಗೋತು ಅನ್ನೋಕ್ಕಿಂತನೂ ಅದನ್ನು ಎಷ್ಟು ನೀಟಾಗಿ ನಾವು ಸೆಟ್ ಮಾಡ್ತು ಅನ್ನೋದು ಬಹಳ ಮುಖ್ಯ ಆಕತಿ ಗೈಸ್. ನಾವು ಎಷ್ಟೋ ಕಾಸ್ಟ್ಲಿ ಫೌಂಡೇಶನ್ ತೊಗೊಂಡ್ರು ಅದನ್ನು ನೀಟಾಗಿ ಸೆಟ್ ಮಾಡ್ಲಿಕ್ಕಂದ್ರೆ ಅದು ಲಾಂಗ್ ಲಾಸ್ಟಿಂಗ್ ಮೇಕಪ್ ಆಗೋದಿಲ್ಲ. ಈಗ ನಾನು ಅವರಿಗೆ ಎಕ್ದಮ್ ಲೈಟ್ ಬ್ಲಷ್ ಕೊಡಾಕತ್ತೇನು. ಇವ್ರಿಗೆ ನಾ ಇನ್ನೂ ಕಂಟೂರ್ ಅದು ಏನೂ ಕೊಟ್ಟಿಲ್ಲ, ಜಸ್ಟ್ ಎಕ್ದಮ್ ಸಿಂಪಲ್ ಇರೋದ್ರಿಂದ ಜಸ್ಟ್ ಬ್ರೌನ್ ಶೇಡ್ದು ಒಂದು ಲೈಟಾಗಿ ಬ್ಲಷ್ ಕೊಡ್ಲಿಕ್ಕತ್ತೇನು. ಎಕ್ದಮ್ ಲೈಟ್, ಜಸ್ಟ್ ಶಾಡೋ ಕಾಣಲಿ ಅಂಥೇಳಿ. ಈಗ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಾಕತ್ತೀನಿ. ಬ್ಲೆಂಡ್ ಮಾಡೋದ್ರಿಂದ ಏನಾಕೈತೆ ಅಂದರೆ ಎಕ್ದಮ್ ನ್ಯಾಚುರಲ್ಲ ಶಾಡೋಸ್ ಕಾಣ್ತಾವೆ. ಈಗ ನಾನು ಹೈಲೈಟ್ ಮಾಡಾಕತ್ತೇನು. ಈ ಹೈಲೈಟರ್ ಗ್ಲ್ಯಾಮ್ ಅವರ 21 ಪ್ಯಾಲೆಟ್ದಲ್ಲಿರುವಂತಹ 6 ಶೇಡ್ ಹೈಲೈಟರ್ ಪ್ಯಾಲೆಟ್ಸ್ ಅದ. ಅದರಲ್ಲಿ ನಾನು ಒಂದು ಮೀಡಿಯಮ್ ಶೇಡ್ ಹೈಲೈಟರ್ ತೊಗೊಂಡು ನೀಟಾಗಿ ಹೈಲೈಟ್ ಪಾರ್ಟ್ಸ್ ಅದಾವಲ್ಲ ಅಲ್ಲೆಲ್ಲ ಹೈಲೈಟ್ ಮಾಡ್ಕೊಕತ್ತೇನೆ. ಫೋರೆಡು, ನೋಸು, ಚಿಕ್ಕು, ಚಿನ್ನು ಇವೆಲ್ಲ ಪಾರ್ಟಲ್ಲಿ ನಾನು ಹೈಲೈಟ್ ಮಾಡ್ಕೊಕತ್ತೇನು. ಇದನ್ನು ಎಕ್ದಮ್ ಹಲ್ಕ ಕೈಲೇನೆ ಮಾಡ್ಕೋಬೇಕು, ಭಾಳ ಪ್ರೆಷರ್ ಹಾಕಿ ಮಾಡ್ಕೋಬಾರ್ದು. ಈಗ ಐಬ್ರೋ ಫಿಲ್ಲಪ್ ಮಾಡೋಕ್ಕೋಗತ್ತೇನು. ಐಬ್ರೋ ಫಿಲ್ಲಪ್ಪನ್ನು ನಾನು ಡಾರ್ಕ್ ಶೇಡ್ ಅಂತ ತೊಗೊಂಡೇನಿ. ಯಾಕಂದರೆ ಇವ್ರದ್ದು ಆಲ್ರೆಡಿ ಐಬ್ರೋ ಹೇರ್ ಭಾಳ ಕಡಿಮೆ ಅದ. ಇವ್ರಿಗೆ ನಾವು ಎಕ್ದಮ್ ಡಾರ್ಕ್ ಕಲರ್ ಬ್ಲ್ಯಾಕ್ ಕಲರ್ ಕೊಟ್ಟು ಅಂದ್ರೆ ಡ್ರಾಮ್ಯಾಟಿಕಲ್ ಲುಕ್ ಬರ್ತೈತಿ. ಅದಕ್ಕೆ ನ್ಯಾಚುರಲಾಗಿ ಕಾಣಬೇಕಂದ್ರೆ ನಾವು ಡಾರ್ಕ್ ಬ್ರೌನ್ ಕಲರ್ ತೊಗೊಂಡು ಐಬ್ರೋವನ್ನು ನೀಟಾಗಿ ಫಿಲ್ ಮಾಡ್ಕೋಬೇಕು. ಐಬ್ರೋ ಫಿಲ್ ಮಾಡೋ ಮುಂದೆ ನಾವು ಫಸ್ಟ್ದಿಂದ ಅಂದರೆ ಸ್ಟಾರ್ಟಿಂಗ್ದಿಂದ ಡೈರೆಕ್ಟನ್ನು ಅಪ್ಲಿಕೇಶನ್ ಮಾಡಬಾರ್ದು, ಮಿಡಲ್ದಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಅಂದ್ರೆ ಪ್ರಾಡಕ್ಟ್ ಮಿಡಲ್ದಿಂದ ಸ್ವಲ್ಪ ಜಾಸ್ತಿ ಇದ್ರೂ ನಡೀತದೆ. ಸ್ಟಾರ್ಟಿಂಗ್ ಏನಾದ್ರು ನಾವು ಡಾರ್ಕ್ ಶೇಡ್ ಹಾಕಿದಂದ್ರೆ ಭಾಳ ಡ್ರಾಮೆಟಿಕಲ್ ಲುಕ್ ಬರ್ತೈತಿ. ಅದಕ್ಕೆ ನಾವು ನೀಟಾಗಿ ಹಾಕ್ಕೊಂಡು ಅದನ್ನು ಬ್ರಷ್ ಮಾಡ್ಕೋಬೇಕು. ಯಾಕಂತಂದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನೇ ಇದ್ರೂ ಈ ಬ್ರಷ್ನಲ್ಲಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಈಗ ನಾನು ವಾಟರ್ ಲೈನ್ ಹಾಕಕತ್ತೇನು ಕಾಜಲ್ಲೇ, ಜಸ್ಟ್ ಒಂದು ವಾಟರ್ ಲೈನ್. ಈ ಕಾಜಲ್ ಹಾಕಿ ನಂತರ ಮ್ಯಾಲೇನೆ ನಾವು ಯಾವ ಶೇಡನ್ನು ಶಾಡೋ ಹಾಕಿದ್ದು ಅಲ್ಲ ಬ್ರೌನಿಷ್ ಕಲರ್, ಅದೇ ಶೇಡ್ ತೊಗೊಂಡು ನಾನು ಕೆಳಗೆ ಕಾಜಲ್ ತೇಕ ಅದನ್ನು ಸ್ಮರ್ಜ್ ಮಾಡ್ತೇನೆ ಒಂದು ಪಾಯಿಂಟೆಡ್ ಬ್ರಷ್ಲೆ. ಇದರಿಂದ ಏನಾಗತ್ತೆ ಅಂದ್ರೆ
ಐಗಳಿಗೆ ಒಂದು ಏನೋ ಲಿಫ್ಟೆಡ್ ಲುಕ್ ಬರ್ತದೆ. ಸಿ ಗೈಸ್, ನಾವು ಐ ಮೇಕಪ್ ಏನೂ ಜಾಸ್ತಿ ಮಾಡಿಲ್ಲ, ಜಸ್ಟ್ ನಾವು ಕಾಜಲ್ ಹಾಕಿ ಸ್ಮರ್ಚ್ ಮಾಡೋದ್ರಿಂದ ಲುಕ್ ಚೇಂಜ್ ಆಗಿಬಿಡ್ತೆ ಐಲಿದ್ದ. ಈ ರೀತಿಯಾಗಿ ನಾವು ಸೆಟಲ್ಡ್ ಐ ಮೇಕಪ್ಪನ್ನು ಬಹಳ ಟೈಪ್ಸ್ ಆಫ್ ಸೆಟಲ್ಡ್ ಐ ಮೇಕಪ್ಪನ್ನು ಮಾಡ್ಕೋಬೋದು. ಈಗ ನಾನು ಲೈನರ್ ಹಾಕಕತ್ತೀನಿ, ಎಕ್ದಮ್ ಥಿನ್ ಲೈನರ್ ಹಾಕತ್ತೀನಿ. ಯಾಕಂದರೆ ಇವ್ರದ್ದು ವುಡೆಡ್ ಐಸ್ ಇರೋದ್ರಿಂದ ನಾವು ಇವ್ರಿಗೆ ಥಿಕ್ ಐಲೈನರ್ ಸೂಟ್ ಆಗೋದಿಲ್ಲ. ಅದಕ್ಕೆ ನಾವು ಥಿನ್ ಐಲೈನರ್ ಹಾಕೋಬೇಕಾಗ್ತೈತಿ. ಯಾವ್ಯಾವ ಐಸ್ಗಳಿಗೆ ಯಾವ್ಯಾವ ರೀತಿ ಲೈನರ್ ಹಾಕಿದ್ರೆ ಸೂಟ್ ಆಕತ್ತೆ ಅಂಥೇಳಿ ಬರುವ ಕ್ಲಾಸ್ನಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತೇನೆ. ಈ ಐಲೈನರ್ ಹಾಕೋ ಮುಂದೂ ಸೇಮ್ ಮೆಥಡ್, ಐಬ್ರೋಗೆ ಹೆಂಗೆ ಫಿಲಪ್ ಮಾಡ್ತೀರಲ್ಲ ನೀವು, ಐಲೈನರು ಕೂಡ ಅದೇ ಮೆಥಡ್ಲೇನ ಲೈನ್ ಹಾಕಬೇಕು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅದ ಐಲೈನರ್ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಪ್ರಾಡಕ್ಟ್ ಜಾಸ್ತಿ ಬೀಳ್ತೈತಿ. ಅದಕ್ಕಿಂತಲೂ ಮಿಡಲ್ದಿಂದ ಸ್ಟಾರ್ಟ್ ಮಾಡಿದ್ವು ಅಂದ್ರೆ ಪ್ರಾಡಕ್ಟ್ ಹೆಚ್ಚು ಕಡಿಮೆ ಇದ್ರೂ ನಾವು ಅದನ್ನ ಮ್ಯಾನೇಜ್ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ಆಯಿತು ಗೈಸ್. ಲಾಸ್ಟಲ್ಲಿ ಲಿಪ್ಸ್ಟಿಕ್ ಒಂದು ಹಾಕಿ ಮೇಕಪ್ ಫಿಕ್ಸರ್ ಒಂದು ಫಿಕ್ಸರ್ಲೆ ಲಾಸ್ಟ್ ಒಂದು ಫಿಕ್ಸ್ ಮಾಡಿಬಿಟ್ನಿ. ಮೇಕಪ್ ಒಂದು ಹಾಫ್ ಆನ್ ಅವರ್ ಆದ್ಕೂನ ಇದು ನೀಟಾಗಿ ಸೆಟ್ಟಾಗಿ ಈ ರೀತಿಯಾಗಿ ನಮಗೆ ಲುಕ್ ಕಾಣಕತ್ತೈತಿ. ಅದಕ್ಕೊಂದು ಸಿಂಪಲ್ ಹೇರ್ ಸ್ಟೈಲ್ ಕೊಟ್ಟಿದ್ದೇನು. ಅವ್ರದ್ದು ಓವರಲ್ ಆಗಿ ಮೇಕಪ್ ಈ ರೀತಿಯಾಗಿ ಬಂದದ. ಈ ಮೇಕಪ್ ಟ್ಯುಟೋರಿಯಲ್ ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೆ ಇನ್ನೂ ಯಾವ ರೀತಿಯಾದಂತಹ ಇನ್ಫಾರ್ಮೇಷನ್ ವಿಡಿಯೋ ಬೇಕಾತಂದ್ರೆ